ಎಲ್ಲರಿಗೂ ನಮಸ್ಕಾರ. ಲಾಯರ್ ಜಗದೀಶ್. ಇವಾಗ ಇವ್ರು ಯಾರಿಗೆ ಗೊತ್ತಿಲ್ಲ ಹೇಳ್ರಿ, ಎಲ್ಲರಿಗೂ ಗೊತ್ತು. ಬಿಗ್ ಬಾಸಲ್ಲಂತೂ ಇವ್ರದ್ದೇ ಹಾವಳಿ. ಒಂದು ಇವ್ರ ಧೈರ್ಯ ಮೆಚ್ಚಲೇಬೇಕು. ಯಾತಕಪ್ಪ ಅಂದರೆ ಲಾಸ್ಟ್ 10 ಸೀಸನಿಂದ ಯಾರೂ ಕೂಡ ಧೈರ್ಯ ಮಾಡಿರಲ್ಲ ಬಿಗ್ ಬಾಸ್ನ ಎದುರು ಹಾಕೊಳ್ಳೋಕ್ಕೆ. ಲಾಯರ್ ಜಗದೀಶ್ ಅವ್ರು ಬಂದುಬಿಟ್ಟು ಕ್ಯಾಮರಾ ಮುಂದೆ ಕೌಂಟರ್ ಕೊಡ್ತಾರೆ, ಐ ವಿಲ್ ಎಕ್ಸ್ಪೋಸ್ ದ ಬಿಗ್ ಬಾಸ್ ಅಂತ. ನನ್ನ ಎದುರು ಹಾಕ್ಕೊಂಡ್ಬಿಟ್ಟು ಬಿಗ್ ಬಾಸ್ನ ಕರ್ನಾಟಕದಲ್ಲಿ ನಡೆಸೋಕ್ಕಾಗುತ್ತಾ? ಅಷ್ಟೇ ಅಲ್ಲ, ನಾನು ಮನಸ್ಸು ಮಾಡಿದ್ರೆ ಹೆಲಿಕಾಪ್ಟರ್ ಒಳಗಡೆ ತರಿಸ್ತೀನಿ ಅಂತ ಇದ್ದರು. ಹಾಗೆ ಸುಮಾರು ಮಾತಾಡಿದರು. ಸೊ ಇವರು ಬೇಕು ಅಂತ ಮಾತಾಡ್ತಿರೋದು ಅಥವಾ ಅವ್ರಿಗೆ ಏನು ಸ್ಟ್ರಾಟಜಿನ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಮುಂದೆ ನೋಡೋಣ ಅವರ ಆಟ ಹೇಗಿರುತ್ತೆ, ಅವರ ಬಿಹೇವಿಯರ್ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿನ್ನೆ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಮುಂದೆ ತುಂಬ ಕಾಮಾಗಿ ಸೈಲೆಂಟಾಗಿ ಕೂತಿದ್ರು ಲಾಯರ್ ಜಗದೀಶ್ ಅವರು. ನಾನೇನು ತಪ್ಪೇ ಮಾಡಿಲ್ಲ ಅನ್ನೋ ಥರ ಹಾಗೆ. ಸೊ ಎನಿವೆ, ನಿನ್ನೆ ಪಂಚಾಯತಲ್ಲಿ ಇಬ್ಬರು ಸೇಫ್ ಆಗಿದ್ದಾರೆ. ಒಂದು ಮೊದಲನೇ ಕಂಟೆಸ್ಟೆಂಟ್ ಬಂದುಬಿಟ್ಟು ಭವ್ಯಗೌಡ ಅವರು. ಸೊ ಎರಡನೇದಾಗಿ ಬಂದುಬಿಟ್ಟು ಗೌತಮಿ ಅವರು. ಅವರಿಬ್ಬರೇ ಕಂಗ್ರ್ಯಾಚುಲೇಷನ್ ತಿಳಿಸೋಣ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ, ಯಾರು ಸೇಫ್ ಆಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಧನ್ಯವಾದ.